ಇವರ ಹೆಸರು ಕೇಳಿದ್ರೆ ರೌಡಿಗಳ ಮೈ ನಡುಗುತ್ತೆ. ರಾಜ್ಯದ ಯಾವುದೇ ಇಲಾಖೆಗೆ ಇವರು ಹೆಜ್ಜೆ ಇಟ್ರು ಅಂದ್ರೆ ಅಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋವರೆಗೂ ಸುಮ್ಮನೆ ಕೂರೋ ಜಾಯಮಾನ ಇವ್ರದಲ್ಲ. ಅದೆಷ್ಟೇ ಚಾಲೆಂಜಸ್ಗಳು ಬಂದರೂ ಕೂಡ ಕೇರ್ ಮಾಡೋದಿಲ್ಲ. ಸರ್ಕಾರಕ್ಕೆ ಕುತ್ತಿಗೆ ಬಿಗಿಯೋ ಕ್ರೈಮ್ಗಳು ಎದುರಾದಾಗ ಇವರೇ ಟ್ರಬಲ್ ಶೂಟರ್. ನಾವಿಷ್ಟೆಲ್ಲ ಹೇಳ್ತಾ ಇರೋದು ಕರ್ನಾಟಕದ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ಬಗ್ಗೆ. ಅವರೇ ನನ್ ಅದರ್ ದ್ಯಾನ್ ಬಂದಿಖಾನೆಯ ಡಿಜಿಪಿ ಅಲೋಕ್ ಕುಮಾರ್ ಅವರು. ಹೌದು, ಇವತ್ತು ನಮ್ಮ ವಿಶೇಷ ಸಂದರ್ಶನದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಬಂದಿಖಾನೆಯ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರು. ಬನ್ನಿ ಅವರನ್ನ ಶೋಗೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ಸರ್, ಇಲ್ಲಿ ಮೊದಲಿಗೆ ಈ ಒಂದು ಇಲಾಖೆಗೆ ನೀವು ಈ ಸಂದರ್ಭದಲ್ಲಿ ಬಂದಿರುವಂಥದ್ದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಸರ್? ಅಲ್ಲ, ಬಂದಿಖಾನೆ ಇಲಾಖೆ ಈಗ ಸದ್ಯಕ್ಕೆ ಬಹಳ ಚಾಲೆಂಜಿಂಗ್. ಯಾಕೆಂದರೆ ಬಹಳಷ್ಟು ಘಟನೆಗಳು ಆಗಿವೆ. ಇದರ ಬಗ್ಗೆ ನಮ್ಮ ರಾಜ್ಯದ ಅಸೆಂಬ್ಲಿಲಿ ಕೂಡ ಇದು ಬಹಳಷ್ಟು ಚರ್ಚೆ. ಈಗ ಮೊನ್ನೆ ತಾನೇ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ಬಹಳ ಚರ್ಚೆ ಆಯಿತು. ಮತ್ತು ಮಾಧ್ಯಮಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದು ಒಂದೆರಡು ವರ್ಷದಿಂದ ಬೇರೆ ಬೇರೆ ಘಟನೆ ಸಲುವಾಗಿ ಅದು ಬಂದಿಖಾನೆ ಇಲಾಖೆ ಮೇಲೆ ತುಂಬಾ ಒತ್ತಡ ಇದೆ. ಅಲ್ಲಿ ಇರುವಂಥ ಸಿಬ್ಬಂದಿ ಬಗ್ಗೆ ಆಗಲಿ, ಅಲ್ಲಿ ಕೆಲವು ಚಟುವಟಿಕೆ ನಡೀತಾ ಇದೆ ಅದರ ಬಗ್ಗೆ ಆಗಲಿ, ಇದು ಎಲ್ಲ ಸಲುವಾಗಿ ಸ್ವಲ್ಪ ನಮಗೆ ಅನಿಸಿದಕ್ಕೆ ಈ ಪರಿಸ್ಥಿತಿ ಅದು ಬಹಳ ಚಾಲೆಂಜಿಂಗ್ ಆಗಿದೆ. ಆದರೆ ನಮ್ಮ ಅಧಿಕಾರಿಗಳಿದ್ದಾರೆ, ನಮಗೆ ಅವರ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ. ಯಾಕೆಂದರೆ ನಾವು ನಮ್ಮ ಕೆಳಗಿನ ಅಧಿಕಾರಿ ಮೇಲೆ ಒಂದು ನಂಬಿಕೆ ಇಟ್ಕೊಳ್ಬೇಕಾಗತ್ತೆ, ಭರವಸೆ ಇಟ್ಕೊಳ್ಬೇಕಾಗತ್ತೆ. ಮತ್ತು ಕೆಲವು ಲೋಪದೋಷಗಳು ಏನಿವೆ ಅದು ನಾವು ಸರಿಪಡಿಸಬೇಕಾಗತ್ತೆ. ಸೊ ನಾವು ನೋಡೋಣ, ಅದು ಆ ನಿಟ್ಟಿನಲ್ಲಿ ನಾವು ಎಷ್ಟು ನಮ್ಮ ಇದು ನಮಗೆ ಎಷ್ಟು ಕೆಪಾಸಿಟಿ ಇದೆ ಅದು ನಾನು ಮಾಡ್ತೀನಿ. ನಂತರ ಏನು ಫಲ ಸಿಗುತ್ತೆ, ಏನು ಪರಿಣಾಮಕಾರಿ ಆಗಲ್ಲ ನಾವು ನೋಡಬೇಕಾಗತ್ತೆ. ಸರ್, ಈಗ ನಾನು ಮೊದಲಿಗೆ ನಿಮ್ಮ ಬಗ್ಗೆ ಇಂಟ್ರಡಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಹೇಳಿದೆ ಟ್ರಬಲ್ ಶೂಟರ್ ಇವರು ಅಂತ. ನೀವು ಒಪ್ತಿರೋ ಬಿಡ್ತಿರೋ ಅದು ರಾಜ್ಯದ ಜನರು ಕೂಡ ಅಂದ್ಕೊಂಡಿರುವಂಥದ್ದು. ಈ ವಿಡಿಯೋಗಳು ವೈರಲ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಬಂದಿಖಾನೆ ಇಲಾಖೆಗೆ ನಿಮ್ಮನ್ನ ಡಿ ಜಿ ಆಗಿ ನೇಮಕ ಮಾಡಿರುವಂಥದ್ದು ಏನಿದೆ, ಇದು ಎಲ್ಲ ಒಂದು ಕಡೆ ಸರ್ಕಾರ ಇದಕ್ಕೆ ಕಂಟ್ರೋಲ್ ಮಾಡ್ತಾರೆ ಅಂತಾನೆ ಹಾಕಿದ್ದಾರೆ ಅನ್ಸುತ್ತಲ್ವ? ಸರ್ಕಾರ ನಮಗೆ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಯಾವ ಪೋಸ್ಟ್ಗೆ ನಮಗೆ ಮಾಡಿದರೆ ನಾವು ಸರಿಯಾದ ರೀತಿಯಿಂದ ಏನು ಆ ಪೋಸ್ಟ್ ಜವಾಬ್ದಾರಿ ಇದೆ ನಿರ್ವಹಣೆ ನಾವು ಮಾಡಬೇಕು. ಸೊ ನಮಗೆ ಪ್ರಮೋಷನ್ ಕೊಟ್ಟು ಇಲ್ಲಿ ನಮಗೆ ಪೋಸ್ಟ್ ಮಾಡಿದೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯವರು ಆಗಲಿ, ಮಾನ್ಯ ಗೃಹ ಸಚಿವರು ಆಗಲಿ, ಅವ್ರಿಗೆ ಏನು ಅವ್ರದ್ದು ಒಂದು ಆಸೆ ಇದೆ, ಅವ್ರದ್ದು ಒಂದು ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕಾಗತ್ತೆ. ಅದು ಕೂಡ ಒಂದು ಭಾಳ ದೊಡ್ಡ ಚಾಲೆಂಜ್ ಇದೆ. ಅವರೊಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಯಾವಾಗ ನಾನು ಹೋಗಿದ್ದೆ ಕಾಲ್ ಆನ್ ಮಾಡೋಕ್ಕೆ, ಆ ಟೈಮ್ ಅವರು ಕೂಡ ಇದರ ಬಗ್ಗೆ ಸ್ವಲ್ಪ ತಮ್ಮ ಕಳಕಳಿ ಅವರು ವ್ಯಕ್ತಪಡಿಸಿದರು. ನಮ್ಮ ಗೃಹ ಸಚಿವರು ಕೂಡ ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಆದರೆ ನಮ್ಮ ಪ್ರಕಾರ ಇದು ನಮ್ಮ ಒಳ್ಳೆಯ ಅಧಿಕಾರಿಗಳು, ನಮಗೆ ಈಗ ಅನ್ಸು ಕುಮಾರ್ ಈಗ ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಅಧಿಕಾರಿಗಳು ಇದ್ದಾರೆ. ಸೊ ಎಲ್ಲರ ಜೊತೆಗೆ ಮತ್ತು ಈಗ ಪ್ರಿಜನ್ಗೆ ನಾವು ಮಾತಾಡಿದ್ದಾರೆ. ಈವನ್ KSISFದು ಏನಿದೆ ಅವ್ರದ್ದು ಹೊರ ವಲಯದಲ್ಲಿ ಮೀನ್ಸ್ ಪೆರಿಮೀಟರ್ ಸೆಕ್ಯೂರಿಟಿ ಅವರು ನೋಡ್ಕೊಳ್ತಾರೆ. ಮೇನ್ ಗೇಟ್ದು ಅದು ಎಂಟ್ರೆನ್ಸ್ ಅಂದರೆ ಮೇನ್ ಎಂಟ್ರೆನ್ಸ್ ಅದು ಕೂಡ ಸ್ಕ್ಯಾನಿಂಗ್ ಅವರು ಮಾಡ್ತಾರೆ. ಸೊ ಎಲ್ಲರ ಜೊತೆಗೆ ನಾವು ಒಂದು ಕೋಆರ್ಡಿನೇಷನ್ ನಾವು ಇಟ್ಕೊಳ್ಬೇಕಾಗತ್ತೆ. ಅವ್ರಿಗೆ ಜೊತೆಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಲೋಕಲ್ ಪೊಲೀಸ್ ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಪಾರ್ಟ್ ಏನಿದೆ, ತನಿಖೆ ಏನಿದೆ, ಅವರು ಲೋಕಲ್ ಪೊಲೀಸ್ನವರು ಮಾಡಬೇಕು. ಸೊ ಯಾವುದು ಘಟನೆ ಜೈಲು ಒಳಗಡೆ ಆಗತ್ತೆ, ಆ ಒಂದು ನಮ್ಮ ಪ್ರಕಾರ ಸಮಗ್ರ ಜಾಲ ಒಂದು ಭೇದಿಸಬೇಕಾಗತ್ತೆ. ಸುಮ್ಮನೆ ಒಂದು FIR ಮಾಡಿಕೊಂಡು, ಒಂದು ಪಂಚನಾಮ ಮಾಡಿಕೊಂಡು ಚಾರ್ಜ್ ಶೀಟ್ ಮಾಡೋದು ಮತ್ತು ಏನು ಪ್ರಯೋಜನ ಆಗೋದಿಲ್ಲ. ಸೊ ಯಾರು ಹಿನ್ನೆಲೆ ಇದ್ದಾರೆ, ಇಲ್ಲಿ ಯಾರ್ಯಾರು ಸಾಮೀಲಿದ್ದಾರೆ, ಏನಾದರೂ ಪ್ರಿಜನ್ ಸ್ಟಾಫ್ ಜೊತೆಗೆ ಇವ್ರದ್ದು ಕಾಂಟ್ಯಾಕ್ಟ್ ಇತ್ತು ಆ ಫೋನ್ನಲ್ಲಿ, ಏನಾದರೂ KSISF ಸ್ಟಾಫ್ ಜೊತೆಗೆ ಕಾಂಟ್ಯಾಕ್ಟ್ ಇತ್ತು, ಏನಾದರೂ ಅವ್ರದ್ದು ಲೋಕಲ್ ಪೊಲೀಸ್ ಜೊತೆಗೆ ಕಾಂಟ್ಯಾಕ್ಟ್ ಇತ್ತು, ಬೇರೆ ರೌಡಿ ಜೊತೆಗೆ ಕಾಂಟ್ಯಾಕ್ಟ್ ಇತ್ತು, ಯಾರು ಇವ್ರಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಕೊಡ್ತಾ ಇದ್ದಾರೆ, ಇದು ಎಲ್ಲ ನಮ್ಮ ಪ್ರಕಾರ 10-15 ಕೇಸ್ ಮಾತ್ರ ಮಾಡಿದರೆ ಬಹಳಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಆದರೆ ನಮ್ಮ ಪ್ರಕಾರ ಅದು ಆಗ್ತಾ ಇಲ್ಲ. ಅದು ನಾವು ನೋಡೋಣ. ನಾವು ಮಾತಾಡಿದ್ದೀವಿ, ಅದು DCP ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅವರಿಗೆ ಮಾತಾಡಿದ್ದೀವಿ, ಅಲ್ಲಿ SCPಗೆ ಮಾತಾಡಿದ್ದೀವಿ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾಗತ್ತೆ. ಸರ್, ನೀವು ಕೂಡ ಒಳಗಡೆ ಹೋಗಿ ಬಂದ್ರಿ, ಒಂದು ರೌಂಡ್ಸ್ ಕೂಡ ಹೋಗಿದ್ರಿ. ಈ ಸಂದರ್ಭದಲ್ಲಿ ಸರ್, ಈ ರಾಜಾತಿಥ್ಯ ಅಥವಾ ಮೊಬೈಲ್ ವಿಡಿಯೋಗಳು ಹೊರಗೆ ಬರೋದಕ್ಕೆ, ಈ ಅಕ್ರಮಗಳು ನಡೆಯೋದಕ್ಕೆ ಏನು ಕಾರಣ ಅನ್ನಿಸ್ತು ಸರ್ ನಿಮಗೆ? ಅಲ್ಲ, ಈಗ ನಾವು ನೋಡಿ, ಅದು ಬಂದಿರಬೇಕು, ಮುಖ್ಯ ದ್ವಾರದಿಂದೆಲ್ಲ ಬಂದಿರ್ತದೆ. ಅವರು ಯಾರ್ಯಾರು ಸಾಮೀಲಿದ್ದಾರೆ, ಈಗ ನಾವು ಅದ್ರ ಬಗ್ಗೆ ಟೀಕೆ ನಾವೀಗ ಮಾಡಲ್ಲ. ಈಗ ನಾವು ಅಷ್ಟೇ ಎಲ್ಲರಿಗೆ 31ನೇ ಡಿಸೆಂಬರ್ವರೆಗೆ ನಾವು ಹೇಳಿದ್ದೀವಿ. ಈಗ ಅವರು ತಾನೇ ಒಂದು ಕಾರ್ಯಾಚರಣೆ ಮಾಡಿ ಆ ಒಂದು ಏನು ಜೈಲ ಒಳಗಡೆ ಈ ಕೆಲವು ಈ ರೀತಿ ಚಟುವಟಿಕೆ ನಡೀತಾ ಇದೆ ಎಲ್ಲ ಅದು ಕಡಿಮಾನ ಹಾಕಬೇಕು ನಾವು ಅವ್ರಿಗೆ ಹೇಳಿದ್ದೀವಿ. 1ನೇ ತಾರೀಕು ನಂತರ ಏನಾದರೂ ರೀತಿ ನಮಗೆ ಕಂಡು ಬಂದರೆ ಮತ್ತೆ ನಾವು ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೆ ಯಾರು
ಏನಾದರೂ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಂಡು ಬಂದರೆ ಮತ್ತು ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ಬೇಕಾಗತ್ತೆ. ಮತ್ತು ಬೇರೆನವರು ಕೂಡ ಇದು KSISF ಕೂಡ ಅವರು ಏನಾದರೂ ಇದಿದ್ದರೆ ಮತ್ತು ಅವ್ರ ಮೇಲೆ ನಾವು ವರದಿ ಕೊಟ್ಬಿಟ್ಟು ಅಂತರ ಯಾರು ಸಂಬಂಧಪಟ್ಟಿದ್ದು ಅವರ ಇಲಾಖೆ ಇದ್ದಾರೆ ಅವ್ರಿಗೆ ನಾವು ಹೇಳಿಬಿಟ್ಟು ಅವ್ರ ಮೇಲೆ ಕೂಡ ಕ್ರಮ ಜರುಗಿಸಿ ನಾವು ಅದು ಏನು ಏರ್ಪಾಡು ನಾವು ಮಾಡ್ತೀವಿ. ಸೊ ಇದೆಲ್ಲ ನಾವು ಮಾಡೋಣ. ಆದರೆ ನಾವು ನೋಡಿದ್ವಿ ಸದ್ಯಕ್ಕೆ ಈಗ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಪರಿಸ್ಥಿತಿ. ಈ ನಮ್ಮ ಹೊಸ SP ಅನ್ಸುಕುಮಾರ್ ಅವರು ಬಂದ ನಂತರ ಅದು ಚೆನ್ನಾಗೇ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಟೈಮ್ ಪರಪ್ಪನಗ್ರಹಾರದಲ್ಲಿ ಒಬ್ಬರು IPS ಆಫೀಸರ್ ಪೋಸ್ಟಿಂಗ್ ಆಗಿದೆ. ಸೊ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಇಲ್ಲಿ ಮತ್ತು ಬೇರೆ ಕಡೆ ಕೂಡ ಯಾರು ನಮ್ಮ ಜೈಲರ್ಸ್ ಇದ್ದಾರೆ, ಅದು ಬೆಳಗಾವಿ ಆಗಲಿ, ಬಿಜಾಪುರ ಆಗಲಿ, ಕಲಬುರಗಿ, ಬಳ್ಳಾರಿ, ಮೈಸೂರು, ಇದು ಸೆಂಟ್ರಲ್ ಜೈಲ್ಸ್ ವಿಶೇಷವಾಗಿ ಅಲ್ಲಿ ಕೂಡ ಜೈಲು ಒಳಗಡೆ ಅಕ್ರಮ ಚಟುವಟಿಕೆ ಕಡಿಮಾನ್ ಹಾಕೋದು. ಅದರ ಜೊತೆಗೆ ನಾವೊಂದು ಕರೆಕ್ಷನಲ್ ಮೇಜರ್ಸ್ ಕೂಡ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಈ ಇಲಾಖೆದು ಹೆಸರು DGP ಪ್ರಿಸನ್ ಮತ್ತು ಕರೆಕ್ಷನಲ್ ಸರ್ವಿಸೇಜ್ ಇದೆ. ಸೊ ನಾವು ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾರು ಒಂದು ಅಪರಾಧ ಮಾಡಿಕೊಂಡು ಅವ್ರಿಗೆ ಶಿಕ್ಷೆ ಆಗಿದೆ, ಅವರಿಗೆ ಸಮಸ್ಯೆ ಆಗಿದೆ, ಅವರು 10 ವರ್ಷ 15 ವರ್ಷ 20 ವರ್ಷದಿಂದ ಜೈಲು ಒಳಗಡೆ ಇದ್ದಾರೆ, ಅವ್ರಿಗೆ ಕೂಡ ನಾವು ಜೈಲಿಂದ ಹೊರಗಡೆ ಬಂದ ನಂತರ ಸಮಾಜ ಮುಖ್ಯವಾಹಿನಿ ಜೊತೆಗೆ ಹಾಗೆ ಅವ್ರಿಗೆ ಮುಖ್ಯವಾಹಿನಿಯಲ್ಲಿ ಸೇರಿಸಬೇಕು. ಅದರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ. ಸರ್, ಈಗ ನೀವು ಈ ಇಲಾಖೆಗೆ ಬಂದ ಮೇಲೆ ಅಥವಾ ಚಾರ್ಜ್ ತೆಗೆದುಕೊಂಡ್ಮೇಲೆ ಒಳಗಡೆ ಕೈದಿಗಳನ್ನ ಭೇಟಿಯಾದ್ರಿ, ಎಲ್ಲ ಬೇಜಾರಾಗಿದ್ದಾರ ಕೈದಿಗಳು? ಅಥವಾ ನೀವು ಹಿಂದೆ ಸಾಕಷ್ಟು ಜನ ಆರೋಪಿಗಳನ್ನ ಜೈಲಿಗೆ ಕಳ್ಸಿರ್ತೀರಾ, ಅಂಥವ್ರು ಯಾರಾದರೂ ನಿಮಗೆ ಮಾತನಾಡಿಸುವಂಥ ಸಂದರ್ಭದಲ್ಲಿ ಸಿಕ್ಕಿದ್ರ ಅಂತ ಹೇಳಿ? ಸರ್, ಎಲ್ಲ ಸಿಕ್ಕಿದ್ರು ನಮಗೆ, ಈಗ ಕೂಡ ಸಿಕ್ಕಿದ್ದಾರೆ. ಮತ್ತು ಜೈಲ್ ವಿಸಿಟ್ ಮಾಡೋದು ಇದು ನಮಗೆ ಹೊಸ ಏನಿಲ್ಲ. ನಾನು ASP ಡೇಜಿಂದ ಯಾವ ಪೋಸ್ಟಿಂಗ್ನಲ್ಲಿ ಇದ್ದಾಗ ಅದು ನಾನು ಬಂದಿಖಾನೆಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಯಾಕೆಂದರೆ ನೀವು ಬಂದಿಖಾನೆಗೆ ಕಂಟ್ರೋಲ್ ಮಾಡಿದರೆ 60% ಲಾ ಆ್ಯಂಡ್ ಆರ್ಡರ್ ಮತ್ತು ಕ್ರೈಮ್ ತಾನೇ ಕಂಟ್ರೋಲ್ ಆಗಿಬರುತ್ತೆ. ಆ ನಂಬಿಕೆ ಇಟ್ಕೊಂಡು ನಾನು ನಮ್ಮ ಸರ್ವಿಸ್ನ ಕೆಲಸ ಮಾಡಿದ್ದೇನೆ. ಸೊ ಯಾವಾಗ ನಾನು ASP ಇದ್ದೆ, SP ಇದ್ದೆ, ಚಿತ್ರದುರ್ಗ ಜೈಲಾಗಲಿ, ಕಲಬುರಗಿ ಜೈಲಾಗಲಿ, ದಾವಣಗೆರೆ ಜೈಲಾಗಲಿ, ನಾನು DCP ಸೌತ್ ಇದ್ದಾಗ ಎಷ್ಟು ಸರ್ತಿ ಪರಪ್ಪನಗರ ನಮ್ಮ ಏರಿಯಾಕ್ಕೆ ಬರ್ತಾ ಇತ್ತು, ಅಲ್ಲಿ ನಾನು ಭೇಟಿ ಕೊಟ್ಟಿದ್ದೇನೆ, ರೇಡ್ ಮಾಡಿದ್ದೇನೆ. ಜಾಯಿಂಟ್ CP ಕ್ರೈಮ್ ಆಗಿ ಭೇಟಿ ಕೊಟ್ಟಿದ್ದೇನೆ, ರೇಡ್ ಮಾಡಿದ್ದೇನೆ. ಎಡಿಷನಲ್ CP ಲಾ ಆ್ಯಂಡ್ ಆರ್ಡರ್ ಇದ್ದಾಗ ನಾನು ಅಲ್ಲಿ ಭೇಟಿ ಕೊಟ್ಟು ರೇಡ್ ಮಾಡಿದ್ದೇನೆ. ಎಡಿಷನಲ್ CP ಕ್ರೈಮ್ ಮತ್ತೆ ನಾನು ಬಂದೆ, ಆ ಟೈಮ್ ಕೂಡ ಅಲ್ಲಿ ರೇಡ್ ಮಾಡಿದ್ದೇನೆ. ಸೊ ನಾನು ಮತ್ತು IG ಇದ್ದಾಗ ಕೂಡ ನಾನು ಕಲಬುರಗಿ ಜೈಲ್ ಮತ್ತು ಬಿಜಾಪುರ ಜೈಲ್ ಇದು ಎಲ್ಲ ಕಡೆ ಹೋಗಿ ನಾನು ಆ್ಯಸ್ IG ನಾರ್ದರ್ನ್ ರೇಂಜ್ ಮತ್ತು ನಾರ್ತ್ ಈಸ್ಟರ್ನ್ ರೇಂಜ್ ಅಲ್ಲಿ ನಾವು ಇದು ಹೊಸ ಏನಿಲ್ಲ, ನಾವು ಅಲ್ಲಿ ಕಾಲಕ್ಕೆ ನಾವು ಹೋಗಿ ನಾವು ಅಲ್ಲಿ ಭೇಟಿ ನಾವು ಕೊಟ್ಟಿದ್ದೀವಿ. ಆದರೆ ನಮಗೆ ಅನಿಸಿದೆ ಈಗ ಪರಿವೇಶಕ್ಕೆ ಇದು ಟೈಮ್ ಚೇಂಜ್ ಆಗುತ್ತೆ, ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಸಮಸ್ಯೆಗಳು ಬದಲಾವಣೆ ಆಗುತ್ತೆ. ಸೊ ಹೊಸ ಚಾಲೆಂಜಸ್ಗಳು ಇದೆ, ಅದು ನಾವು ಎದುರಿಸಬೇಕಾಗತ್ತೆ, ಅದು ನಾವು ಸಮಾಧಾನ ಹುಡುಕಬೇಕಾಗತ್ತೆ. ಸೊ ಅದು ನಾವು ಮಾಡೋಣ. ನಮಗೆ ಬಹಳಷ್ಟು ಜನ ಪರಿಚಯ ಯಾರು ಇದ್ದಾರೆ, ಬಹಳಷ್ಟು ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ನಾವೇ ಅರೆಸ್ಟ್ ಮಾಡಿದ್ದೀವಿ, ಅವರು ಎಲ್ಲ ಈಗ ಜೈಲು ಒಳಗಡೆ ಇದ್ದಾರೆ. ನಾವೆಲ್ಲ ಮಾತಾಡ್ತೀವಿ ಜೈಲು ಹೋದಾಗ. ಈಗ ಇಲ್ಲ, ಮೊದಲಿಂದ ಯಾವಾಗಲೂ ನಾನು ಹೋದರೆ ಯಾರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅಥವಾ ಅದು ಅವರು ನಮ್ಮ ಮೂಲಕನ ಒಳಗಡೆ ಹೋಗಿದ್ದಾರೆ, ಸೊ ಎಲ್ಲರಿಗೂ ಹೋಗಿ ನಾವು ಮಾತಾಡ್ತೀವಿ. ಯಾಕೆಂದರೆ ನೋಡಿ, ಅಲ್ಲಿ ಅವ್ರಿಗೆ ಆಲ್ರೆಡಿ ಏನು ಶಿಕ್ಷೆ ಕೊಡಬೇಕು ಅದು ನ್ಯಾಯಾಲಯ ಏನಿದೆ, ನ್ಯಾಯಾಂಗ ವ್ಯವಸ್ಥೆ ಅದು ಕೊಡ್ತಾ ಇದ್ದಾರೆ. ಅಲ್ಲಿ ಈಗ ಇರೋರು ಅವರು ನಮ್ಮ ಕಸ್ಟಡಿಲಿ ಇದ್ದಾರೆ, ನಮ್ಮ ತಾವಾದಲ್ಲಿ ಅವರು ಇದ್ದಾರೆ. ಸೊ ಅವ್ರದ್ದು ಕೂಡ ಸೆಕ್ಯೂರಿಟಿ, ಸೇಫ್ಟಿ ಮತ್ತು ವೆಲ್ಫೇರ್ ಅದು ನಮ್ಮ ಜವಾಬ್ದಾರಿ ಇದೆ. ನಮ್ಮ ಸ್ಟಾಫ್ದು ಸೆಕ್ಯೂರಿಟಿ, ಸೇಫ್ಟಿ, ವೆಲ್ಫೇರ್ ಕೂಡ, ಮತ್ತು ಅವ್ರ ಕೈದಿಗಳದ್ದು ಕೂಡ. ಯಾಕೆಂದ್ರೆ ಜುಡಿಷಿಯಲ್ ಕಸ್ಟಡಿ ಅದು ನಮಗೆ ಇದು ಅವ್ರಿಗೆ ಹೊಣೆಗಾರಿಕೆ ಇದೆ ಇದು ನ್ಯಾಯಾಂಗ ವ್ಯವಸ್ಥೆ ಕಡೆಯಿಂದ. ನೀವು ಸರಿಯಾಗಿ ಅವ್ರಿಗೆ ಇಟ್ಕೊಳ್ಳಿ. ಸೊ ಏನು ಅಲ್ಲಿ ಲೋಪದೋಷಗಳು ಆಗಬಾರ್ದು. ಆದರೆ ಅಲ್ಲಿ ಯಾವಾಗ ನ್ಯಾಯಾಂಗ ವ್ಯವಸ್ಥೆ ನಮಗೆ ಒಪ್ಪಿಸಿದರೆ ಅವರು ಅಲ್ಲಿ ಅಕ್ರಮ ಚಟುವಟಿಕೆ ನಡೆಸಲಿಕ್ಕೆ ಅದು ಕೂಡ ನಾವು ಅದು ಕೊಡಬಾರ್ದು. ಅದು ನಮ್ಮದು ಭಾವನೆ ಇದೆ, ಮತ್ತು ಆ ರೀತಿ ನಾವು ನೋಡ್ತೀವಿ. ಓಕೆ ಸರ್, ಮೊನ್ನೆ ನೀವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಕೂಡ ಒಳಗಿದ್ದಾರೆ. ಅವರು ಈ ಹಿಂದೆ ಕೂಡ ಕೋರ್ಟಿಗೆ ಸಾಕಷ್ಟು ಬಾರಿ ನನಗೆ ಈ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು. ನೀವು ಹೋದಂಥ ಸಂದರ್ಭದಲ್ಲಿ ನಿಮ್ಮ ಬಳಿ ಏನಾದರೂ ಕುಂದುಕೊರತೆಯನ್ನು ತೋಡ್ಕೊಂಡ್ರ ಸರ್? ನೋಡಿ, ನಾನು ಅಲ್ಲಿ 5.5 ಗಂಟೆ ಸತತವಾಗಿ ಎಲ್ಲ ಬ್ಯಾರಕ್ಗೆ ನಾನು ಭೇಟಿ ಕೊಟ್ಟಿದ್ದೇನೆ ಪರಪ್ಪನಗರದಲ್ಲಿ. ಆ ಸಂದರ್ಭದಲ್ಲಿ ದರ್ಶನ ಆಗಲಿ, ಅವ್ರದ್ದು ಸಹಚರಗಳು ಆಗಲಿ, ಪವಿತ್ರ ಗೌಡ ಆಗಲಿ, ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರದ್ದು ಬ್ಯಾರಕ್ಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಇವರು ಏನಿದ್ದಾರೆ ಯಾರು ನಮಗೆ ಯಾವುದು ದೂರು ನಮಗೆ ಕೊಟ್ಟಿಲ್ಲ. ನಾನು ಮಾತಾಡಿದೆ ಅವ್ರದ್ದು ಅಲ್ಲಿ ಇದು ದರ್ಶನ್ದು ಬ್ಯಾರಕ್ಲಿ ಹೋದಾಗ ಅವ್ರದ್ದು ಬೇರೆ ಸಹಚರಗಳು ಇದ್ದರು, ಅವರು ಮಾತಾಡಿದ್ದು, ಅವ್ರ ಜೊತೆಗೆ ನಾನು ಮಾತಾಡಿದ್ದೆ. ಆದರೆ ಯಾರು ನಮಗೆ ಯಾವುದು ದೂರು, ಅವ್ರದ್ದು ಯಾವುದು ಕುಂದುಕೊರತೆ ಆಗಲಿ ಅದು ಯಾರು ಹೇಳಿಲ್ಲ. ಮತ್ತು ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀನಿ, ಇವರು ಯಾವುದು ಅದು ನಮ್ಮ ಪ್ರಕಾರ ಇದು ಬರೇ ಊಹಾಪೋಹಗಳು.
ಅಲ್ಲಿ ಆರ್ತಿ ಏನಿಲ್ಲ, ಅವರು ಪವಿತ್ರ ಗೌಡ ಒಂದು ಬೇರೆ ಕಡೆ ಎದುರಿನಲ್ಲಿದ್ದಾರೆ, ಇವರು ಒಂದು ಬೇರೆ ಬ್ಯಾರಕ್ ಅವ್ರದ್ದು ಹೊರಗಡೆ ಇದೆ, ಆ ಜೈಲ್ ಹೊರಗಡೆ ಒಂದು ಸ್ಪೆಷಲ್ ಬ್ಯಾರಕ್ ಇದೆ, ಅಲ್ಲಿ ಇದ್ದಾರೆ. ಸೊ ಯಾವುದು ಒಂದಕ್ಕೆ ಕಾಂಟ್ಯಾಕ್ಟ್ ಇರಲ್ಲ, ಒಂದು ಸಾಧನೆ ಇಲ್ಲ. ಅದು ನಾವು ನೋಡ್ತಾ ಇದ್ದೀವಿ, ನಮಗೆ ಕೂಡ ನಗು ಬರ್ತಾ ಇದಕ್ಕೆ ಎಲ್ಲಿಂದ ಈ ಸುದ್ದಿ ಇವ್ರು ಮಾಡ್ತಾ ಇದ್ದಾರೆ ಅದು ನಮಗೆ ಗೊತ್ತಾಗಲ್ಲ. ಆದರೆ ಮಾಡ್ಕೊಳ್ಳಿ, ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಸರ್, ಈಗ ಪ್ರದೂಷ್ ಏನಿದ್ದಾರೆ ಅಕ್ಯೂಸ್ಡ್, ಅವರು ನಿಮಗೆ ಈ ಹಿಂದೆನೆ ಪರಿಚಯ ಇದ್ದು ಅಂತ ಅವ್ರು ಏನಾದರೂ ಹೇಳ್ಕೊಂಡ್ರ ಸರ್ ಅಂತ ಹೇಳಿ? ಇಲ್ಲ, ಅವ್ರಿಗೆ ನಾನೇ ಗುರ್ತಿಸಿದೆ. ನೀವು ಪ್ರದೋಷ್ನ, ಅದು ಗಿರಿನಗರ ಪ್ರದೋಷ್, ಅವ್ನಿಗೆ ಮತ್ತೆ ಹೇಳ್ಕಿ ಏನು ಮಾಡಿದೀಯಾ, ಇಲ್ಲಿ ಬಂದ್ಬಿಟ್ಟಿದ್ಯಾ. ಸೊ ಮತ್ತೆ ನಾನು ಕೇಳಿದೆ, ಈಗ ಏನಾಗ್ತಾ ಇದೆ ನಿಮ್ಮೆಲ್ಲರದ್ದು. ನಾನು ಯಾಕೆಂದ್ರೆ ಅವರು ಎಲ್ಲ 6 ಜನ ಇದ್ರು, ನಿಮ್ಮೆಲ್ಲರದ್ದು ಏನಾಗ್ತಾ ಇದೆ. ಮತ್ತೆ ಹೇಳಿದ್ರು ಕಿ ಸರ್, ಅದು ಒಂದು ಟ್ರಯಲ್ ಒಂದು ದಿವಸ ಇದು ಹಿಯರಿಂಗ್ ಆಯಿತು 3ಕ್ಕೆ ಅಥವಾ 6ಕ್ಕೆ ಡಿಸೆಂಬರ್ಗೆ, 17ಕ್ಕೆ ಮತ್ತೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಟ್ರಯಲ್ ನಮ್ಮದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ನಾನು ಕೇಳಿದೆ ಇನ್ ಜನರಲ್ ನಿಮ್ಗೇನು ಸಮಸ್ಯೆ ಇಲ್ಲ ಅನ್ನೋ, ಮತ್ತು ಅವರು ಯಾರು ಏನು ಹೇಳಿಲ್ಲ. ಮತ್ತು ನಾನು ಜಾಸ್ತಿ 2 ಲೈನ್ ಮಾತಾಡಿಕೊಂಡು ಹೊರಗಡೆ ಬಂದೆ. ಸರ್, ಈ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಈ ಜಾಮರ್ಗಳು ಸರಿಯಾಗಿ ವರ್ಕ್ ಆಗದೆ ಇರುವಂಥದ್ದು, ಜೊತೆಗೆ ಪರಪ್ಪನಾಗ್ರಹಾರ ಜೈಲಿನ ಅಕ್ಕಪಕ್ಕದಲ್ಲಿರುವಂತಹ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಕ್ರಮಗಳು ಅಥವಾ ಪ್ಲಾನ್ಸ್ ಇದೆಯಾ ಸರ್? ಅಲ್ಲ, ಇದರ ಬಗ್ಗೆ ನೋಡಿ, ಈ ಸಮಸ್ಯೆ ಕಳೆದ 10 ವರ್ಷದಿಂದ ಇದು ನಡೀತಾನೆ ಇದೆ. ಇದರ ಬಗ್ಗೆ ಬಹಳಷ್ಟು ರೌಂಡ್ ಚರ್ಚೆ ಆಗಿದೆ, ಕೆಲವು ಕ್ರಮಗಳು ಕೂಡ ತಗೊಂಡಿದ್ದಾರೆ. ಆದರೂ ಸಹ ನಮ್ಗೆ ಅನಿಸ್ತಕ್ಕೆ ಬಹಳ ಪರಿಣಾಮಕಾರಿ ರೀತಿಯಲ್ಲಿ ಅದು ಏನು ಅಂತ ಇದು ಆಗಿಲ್ಲ. ನಮಗೆ ಈಗ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಮತ್ತು ಮೊನ್ನೆ ಇದು ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಯಿತು. ಈಗ ನಾವು ಮೊನ್ನೆ ತಾನೇ 3-4 ದಿವಸ ಹಿಂದೆ ಇಲ್ಲಿ TCIಯಲ್ಲಿ, ಯಾರು ಇದು ಟೆಲಿಕಮ್ಯುನಿಕೇಷನ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ನವ್ರದ್ದು, ಅವ್ರದ್ದು ಮುಖ್ಯಸ್ಥನ ಬಂದಿದ್ದರು ಇವರು ಇಲ್ಲಿ. ಆನಂತರ ಬೇರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್, BSNL, ಏರ್ಟೆಲ್, ಜಿಯೋ ಎಲ್ಲರೂ ಬಂದಿದ್ದರು. ಸೊ ನಾವು ಅವ್ರಿಗೆ ಹೇಳಿದ್ವಿ, ಈ ಸಮಸ್ಯೆ ನೋಡಿ ಮೇಲಿನ ಮೇಲೆ ಆಗ್ತಾ ಇದೆ, ಮತ್ತು ಈ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಮಾನ್ಯ CM ಅವರು, ಮಾನ್ಯ HM ಅವರು ಎಲ್ಲರೂ ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಪಬ್ಲಿಕ್ ಬಹಳ ಅದು ಅವ್ರಿಗೆ ತೊಂದರೆ ಆಗಿದೆ, ನೀವೇನಾದರೂ ಮಾಡಬೇಕು. ಮತ್ತು ಕೆಲವು ಕಡೆ ಜೈಲ್ ಒಳಗಡೆ 1-2 ಕಡೆ ಸಿಗ್ನಲ್ ಇನ್ನೂ ಇದು ಸಿಗ್ತಾ ಇದೆ. ಇದು ವ್ಯತ್ಯಾಸ, ಇದು ವಿಪರ್ಯಾಸ ಒಂದು ಇದೆ. ಈ 1-2 ಕಡೆ ಇಲ್ಲಿ ಸಿಗ್ನಲ್ ಸಿಗ್ತಾ ಇದೆ, ಅಲ್ಲಿ ಜನಕ್ಕೆ ಸಿಗ್ನಲ್ ಸಿಗ್ತಾ ಇಲ್ಲ. ಸೊ ನೀವು ಅದು ಸರಿಪಡಿಸಬೇಕು. ಸೊ ಅವರು ಹಿಂದೆ ಈ ವರ್ಷ ಕೂಡ ಅದು ರೀಕ್ಯಾಲಿಬ್ರೇಷನ್ ಇದೆಲ್ಲ ಮಾಡಿದ್ದಾರೆ. ಅವರು ಹೇಳಿದರೆ, ನಾನು ಅವ್ರಿಗೆ 1 ತಿಂಗಳದ್ದು ನಾನು ಟೈಮ್ ಕೊಟ್ಟಿದ್ದೇನೆ, ನಾವು ನೋಡೋಣ ಆ ಟೈಮ್ನಲ್ಲಿ ಅವರು ಏನು ಮಾಡ್ತಾರೆ. ಈ ಮುಂದಿನ ತಿಂಗಳ 20ನೇ ತಾರೀಕುವರೆಗೆ ಅವ್ರಿಗೆ ಟೈಮ್ ಕೊಟ್ಟಿದ್ದೇನೆ. ಏನಾದರೂ ನೀವು ಅಲ್ಲಿ ಬೂಸ್ಟರ್ ಹಾಕ್ಕೊಂಡು ಅಥವಾ ಬೇರೆ ಅಲ್ಲಿ ಹೊರಗಡೆ ಆರ್ತಿನಾದರೂ ಮಾಡೋದು ಇದ್ದರೆ ಅದು ನೀವು ಮಾಡಿಕೊಂಡು ಸ್ವಲ್ಪ ನೋಡಿ, ಯಾಕೆಂದರೆ ಪಬ್ಲಿಕ್ಗೆ ಭಾಳ ತೊಂದರೆ ಆಗ್ತಾ ಇದೆ. ಆದರೆ ನಾವು ನೋಡೋಣ, ಯಾಕೆಂದರೆ ಈ 10 ವರ್ಷದಿಂದ ಈ ಸಮಸ್ಯೆ ಬರ್ತಾನಿದೆ, ಜನ ಇದರ ಬಗ್ಗೆ ದೂರು ಕೊಡ್ತಾನಿದ್ದಾರೆ. ಇವರು ಹೇಳ್ತಾರೆ ಇಲ್ಲ ನಾವು ಸರಿಪಡಿಸಿದ್ದೀವಿ, ಆದರೆ ಗ್ರೌಂಡ್ ಲೆವೆಲ್ಲಿ ಅಷ್ಟು ವ್ಯತ್ಯಾಸ ಅಥವಾ ಏನಾದರೂ ಪರಿಣಾಮಕಾರಿ ರೀತಿಯಲ್ಲಿ ಏನು ಕಂಡು ಬರ್ತಾ ಇಲ್ಲ. ಸೊ ನಾವು ನೋಡೋಣ ಅವರು ಏನು ಮಾಡ್ತಾರೆ. ಸರ್, ಈಗ ತಂತ್ರಜ್ಞಾನಿಗಳಿಗೆ ಸಂಬಂಧಪಟ್ಟರೆ ಅಂದರೆ ಅಲ್ಲಿನ ಅಕ್ರಮ ಕಡಿವಾಣ ಹಾಕಬೇಕು ಅಂತ AI ಟೆಕ್ನಾಲಜಿ ಬಳಸ್ತಿರುವಂಥದ್ದಾಗಿರ್ಬೋದು, ಅಥವಾ ಟೆಕ್ನಾಲಜಿ ಬಳಸೋದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳಾಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ಅಂತ? ಇಲ್ಲ ನೋಡಿ, ಈಗ ಪ್ರತಿಯೊಂದು ವಿಷಯಕ್ಕೆ ಒಂದು AIದು ಅಸೋಸಿಯೇಷನ್ ಇನ್ವಾಲ್ವ್ಮೆಂಟ್ ಇದು ಆಗಿಬಿಟ್ಟಿದೆ. ಸೊ ಇಲ್ಲಿ ನಾವು ಈಗ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಅದು ನಾವು ಒಂದು ನೋಡಬೇಕಾಗತ್ತೆ. ಅಲ್ಲಿ ಯಾವ ರೀತಿ ಏನಾದರೂ ಹೊರಗಡೆಯಿಂದ ಯಾವ ಆಬ್ಜೆಕ್ಟ್ ಆಗಲಿ, ಯಾವ ಮನುಷ್ಯ ಆಗಲಿ, ಅಥವಾ ಒಳಗಡೆಯಿಂದ ಹೊರಗಡೆ ಯಾರು ಹೋದರೆ ಅದು ನಾವು ಹೇಗೆ ಡಿಟೆಕ್ಟ್ ಮಾಡಬೇಕು, ಅದು ಒಂದು ನೋಡಬೇಕಾಗತ್ತೆ. ಸೆಕೆಂಡ್ ಇದೆ ಅಲ್ಲಿ ಇವರದ್ದು ನಾವೊಂದು ನಮ್ಮ ರಿಕ್ವೈರ್ಮೆಂಟ್ ನಾವು ಹೇಳಿದ್ದೀವಿ ಯಾವ ರೀತಿ ನಾವು ಬ್ಯಾಗೇಜ್ ಸ್ಕ್ಯಾನರ್ ನಾವು ಮಾಡ್ತೀವಿ. ಈ ಫುಲ್ ಬಾಡಿ ಸ್ಕ್ಯಾನ್ ಏನಿದೆ ಇದು ಮುಟ್ಟದೆ, ಯಾವುದು ಆಬ್ಜೆಕ್ಟ್ ನಮಗೆ ಡೈರೆಕ್ಟ್ಲಿ ಮುಟ್ಟದೆ ನಾವೊಂದು ಕಾರಿಡೋರಿಂದ ಪಾಸ್ ಆಗಿದರೆ ಅದು ಫುಲ್ ಸ್ಕ್ಯಾನ್ ಆಗಬೇಕು. ಆ ರೀತಿ ಒಂದು ಟೆಕ್ನಾಲಜಿ ನಾವು ಹುಡುಕ್ತಾ ಇದ್ವಿ. ನಾವು ರಿಕ್ವೈರ್ಮೆಂಟ್ಸ್ ಹೇಳಿದ್ವಿ ಅವ್ರಿಗೆ, ವರ್ಕ್ ಇದು ಮೇಲೆ ದಿಕ್ಕಿನಲ್ಲಿ ಕೆಲಸ ಮಾಡೋಕ್ಕೆ ನಾವು ಹೇಳಿದ್ದೀವಿ. ಈಗ ಮತ್ತು ಡ್ರೋನ್ ಟೆಕ್ನಾಲಜಿ ಅದು ಕೂಡ ನಾವು ಪೆರಿಫೆರಿಲಿ ಯೂಸ್ ಮಾಡೋಕ್ಕೆ ನಾವು ನೋಡ್ತಾ ಇದ್ದೀವಿ. ಡ್ರೋನ್ ಟೆಕ್ನಾಲಜಿ ನಾವು ಯೂಸ್ ಮಾಡುವುದಕ್ಕೆ, ಯಾರು ಹೊರಗಡೆ ಸುತ್ತಾಡ್ತಾ ಇರ್ತಾರೆ, ಯಾರು ಬಾಲ್ ಈ ಗಾಂಜಾ ಎಸೆಯೋಕ್ಕೆ ಅಥವಾ ಬೇರೆ ಇದರ ಸಲುವಾಗಿ ಮಾಡ್ತಾರೆ, ಅಥವಾ ನಮ್ಮ ಸಿಬ್ಬಂದಿದು ಕೂಡ ಮೂವ್ಮೆಂಟ್ ಏನಿದೆ ಅದರ ಸಲುವಾಗಿ ಕೂಡ ಡ್ರೋನ್ ನಾವು ನೋಡೋಣ. ಆದರೆ ಸಿಗ್ನಲ್ದು ಸಮಸ್ಯೆ ಸಲುವಾಗಿ ಎಷ್ಟು ಇಫೆಕ್ಟಿವ್ ಆಗುತ್ತೆ ಅದು ಕೂಡ ನಾವು ಡ್ರೋನ್ ನೋಡ್ತೀವಿ. ನಾವು ಡ್ರೋನ್ ಕೂಡ ಯೂಸ್ ಮಾಡ್ತೀವಿ. ಮತ್ತು ಬೇರೆ ಟೆಕ್ನಾಲಜಿ ಈಗ ಯೂಸ್ ಮಾಡ್ತಾ ಇದ್ದಕ್ಕೆ ಬಯೋಮೆಟ್ರಿಕ್ ಬೇಸ್ಡ್ ಅವರು ಈಗ ಪ್ರಿಸನ್ ಕಾಲಿಂಗ್ ಸಿಸ್ಟಮ್ ಇದೆ, ಅದು ನಾವು ಇದು ಪ್ರಿಸನ್ ಕಾಲಿಂಗ್ ಸಿಸ್ಟಮ್ ಮೊದಲೆಯಿಂದ ಇದೆ. ಈಗ ಬಯೋಮೆಟ್ರಿಕ್ ಮತ್ತು ಫೇಸಿಯಲ್ ರಿಕಗ್ನಿಷನ್ ಮೇಲೆ ಅದು ಪ್ರಿಸನ್ ಕಾಲಿಂಗ್ ಸಿಸ್ಟಮ್ ಆಗುತ್ತೆ. ಮತ್ತು ಎಲ್ಲ ಅವ್ರದ್ದು ಡೇಟಾಬೇಸಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ. ಮತ್ತು ಇದು ಬೇರೆ ನಾವು ಹಂತವಾಗಿ ನಾವು ಟೆಕ್ನಾಲಜಿ ಏನೇನು ಬರುತ್ತೆ ಡೆಫಿನೆಟ್ಲಿ ನಾವು ಮಾಡ್ತೀವಿ. ಈಗ ಬಾಡಿ ಕ್ಯಾಮ್ ಇದೆ, ಈಗ ಬಹಳಷ್ಟು ನಮ್ಮ ಪ್ರಿಸನ್ ಸ್ಟಾಫ್ ಮೇಲೆ ಇರ್ತದೆ, ಅಪಾದನೆ ಇರುತ್ತೆ, ಅವರು ಇದು ಮಾಡ್ತಾರೆ ಅದು ಮಾಡ್ತಾರೆ, ಅಕ್ರಮಕ್ಕೆ ಇದು.
ಸೊ ಯಾರು ಅಲ್ಲಿ ಜೈಲು ಒಳಗಡೆ ಬರ್ತಾರೆ ಅವರಿಗೆ 100% ಬಾಡಿ ಕ್ಯಾಮ್ ಹಾಕ್ಸ್ಲಿಕ್ಕೆ ನಾವು ಒಂದು ಯೋಚನೆ ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಸೊ ಇದು ಕೆಲವು ಇದೆ, ನಾವು ಮುಂದೆ ನೋಡೋಣ. ಯಾಕಂದರೆ ಫಂಡ್ ಎಷ್ಟು ಬರುತ್ತೆ ಅದು ಕೂಡ ನಾವು ನೋಡಬೇಕಾಗುತ್ತೆ. ಸುಮ್ಮನೆ ನಾವು ಮಾತ್ರ ಹೇಳಿದರೆ ಆಗಲ್ಲ. ಅದರ ಸಲುವಾಗಿ ಹಣಕಾಸು ಕೂಡ ಇದು ಇರಬೇಕು. ಆದರೆ ನಮ್ಮ ಐಡಿಯಾ ಇದಕ್ಕಿದ್ದು ಕೆಲವು ವಿಷಯಗಳು ಇದು ಮಾಡಬೇಕು. ಸರ್, ಈ ಸಿಬ್ಬಂದಿಗಳ ಕೊರತೆ ಅಂದ್ರೆ ಶಾರ್ಟೇಜ್ ಮತ್ತೆ ಕೆಲಸದ ಒತ್ತಡವನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿ ಸರ್. ಈಗ ಇಲ್ಲ, ನಾವು ಅಷ್ಟೇ ಮೋಟಿವೇಟ್ ಮಾಡಬೇಕಾಗತ್ತೆ. ಅವ್ರದ್ದು ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಗುರುತಿಸಬೇಕು, ಅವ್ರಿಗೆ ರಿವಾರ್ಡ್ ಕೊಡಬೇಕು, ಅವ್ರಿಗೆ ಎಕ್ನಾಲೇಜ್ ಮಾಡಬೇಕು, ಅವ್ರಿಗೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಯಾರು ಅಕ್ರಮವಾಗಿ ಏನಾದರೂ ಅಲ್ಲಿ ಕೈ ಹಾಕ್ತಾರೆ ಮತ್ತು ಅವ್ರಿಗೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಅದು ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿ ಏನಿದೆ ನಾವು ಮಾಡಬೇಕಾಗತ್ತೆ. ಈಗ ಸಿಬ್ಬಂದಿದು ಕೊರತೆ ನಾವು ಹೇಳಬೇಕು ಸಬ್ಸ್ಟ್ಯಾನ್ಷಿಯಲ್ ಡೆಫಿಸಿಟ್ ಇದೆ 40%. ಆದರೆ ನಾವು ಈಗ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದರೂ ಕೂಡ 2-3 ಇಯರ್ಸ್ 2-3 ವರ್ಷ ಆಗತ್ತೆ ಅವರು ಇಲ್ಲಿ ಡಿಪ್ಲಾಯ್ಮೆಂಟ್ ಸಲುವಾಗಿ. ಸೊ ನಾವು ಅದರ ಸಲುವಾಗಿ ಸುಮ್ಮನೆ ಇದು ಕೈ ಕಟ್ಟಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ನಾವು ಯಾವೀಗ ನಮ್ಮದು ಎಕ್ಸಿಸ್ಟಿಂಗ್ ಸ್ಟ್ರೆಂತ್ ಇದೆ. ಸೊ ನಾವು ಮಾನ್ಯ ಗೃಹ ಸಚಿವ ಜೊತೆಗೆ ಮಾತಾಡಿದ್ದೀವಿ. ಈಗ ನಾವು ನೋಡೋಣ ಏನಾದರೂ KSRP ಆಗಲಿ ಅಥವಾ ಆರ್ಮ್ ರಿಸರ್ವ್ ಆಗಲಿ ಅಲ್ಲಿಂದ ಡೆಪ್ಯುಟೇಷನ್ ಮೇಲೆ ಕೆಲವು ಜನ ಕಲಿಸೋಕ್ಕೆ ಏನಾದರೂ ಇಲ್ಲಿ ಆಗತ್ತೆ. ಆ ಒಂದು ನಾವು ಮಾತಾಡ್ತೀವಿ. ಆದರೆ ಸದ್ಯಕ್ಕೆ ಏನು ಹೇಳಲ್ಲ. ಆದರೆ ಒಂದು ಐಡಿಯಾ ಅದಕ್ಕೆ ಇದು ಕೂಡ ನಾವು ಪ್ರಸ್ತಾಪ ಮಾಡೋಣ. ಅವರು ಕೆಲವು ಜನ ಒಂದು ಡೆಪ್ಯುಟೇಷನ್ ಸಲುವಾಗಿ 3 ವರ್ಷ ಇಲ್ಲಿ ಬರೋಕ್ಕೆ ಏನಾದರೂ ಈ ಅದಕ್ಕೆ ಎಷ್ಟು ಜನಕ್ಕೆ ಇಷ್ಟ ಇರಬಹುದು. ಸೊ ಇದು ಆಗಿದರೆ ಅದು ಮೊನೋಪ್ಲಿ ಏನಿದೆ ಪ್ರಿಸನ್ ಸ್ಟಾಫ್ದು ಅಥವಾ KSISFದು ಇದು ಸ್ವಲ್ಪ ಬ್ರೇಕ್ ಆಗುತ್ತೆ ಇವರದು ಅದು. ಸೊ ಅದು ನೋಡೋಣ ಅದು ಏನಾಗುತ್ತೆ. ಸರ್, ಸ್ಪೆಷಲಿ ಈ ಮಹಿಳಾ ಬ್ಯಾರಕ್ಗಳಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ? ಯಾಕಂದ್ರೆ ಈ ಗರ್ಭಿಣಿ ಹೆಣ್ಣು ಮಕ್ಕಳಿರ್ತಾರೆ, ಮಕ್ಕಳಿರ್ತಾರೆ, ಅಂಥವರಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಆಗಿದೆ ಸರ್ ಅಲ್ಲಿ ಅಂತ? ಅಲ್ಲ, ಅಲ್ಲಿ ಯಾರು ಅಲ್ಲಿ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಮಹಿಳಾ ಬ್ಯಾರಕ್ ಸಲುವಾಗಿ ಪ್ರತ್ಯೇಕವಾಗಿ ಒಂದು ಚಿಕ್ಕದು ಆಸ್ಪತ್ರೆಗೆ ಇದೆ. ಅಲ್ಲಿ ಅವರು ಎಲ್ಲ ನೋಡ್ಕೊಳ್ತಾರೆ. ಮತ್ತು ಇದು ಯಾರಿಗೆ ಮಕ್ಕಳು ಇರುತ್ತೆ ಮಕ್ಕಳು ಅಲ್ಲೇ ಅವ್ರಿಗೆ ಸಾಕ್ತಾರೆ. ಈಗ ಅದನ್ನು ನಾವು ನೋಡೋಣ. ಆ ಮಕ್ಕಳದು ಪಾಪ ಅವ್ರದ್ದು ಯಾವ ತಪ್ಪಿಲ್ಲ. ಅವರು ಕಾರಾಗೃಹ ಒಳಗಡೆ ಅವರು ಅವ್ರದ್ದು ಬದುಕು ನಮಗೆ ಅಷ್ಟು ಸರಿ ಅನಿಸಲ್ಲ. ಅದನ್ನು ನಾವು ನೋಡಬೇಕು. ಲೀಗಲ್ ಪ್ರೊವಿಷನ್ಸ್ ಏನಿದೆ, ಪ್ರಿಸನ್ ಮ್ಯಾನ್ಯುವಲ್ ಪ್ರಕಾರ ಏನಿದೆ, ಪ್ರಿಸನ್ ರೂಲ್ಸ್ ಪ್ರಕಾರ ಏನಿದೆ. ಆನಂತರ ನಾವು ವಿಶೇಷವಾಗಿ ಅಲ್ಲಿ ಮಕ್ಕಳು ಏನಿದ್ದಾರೆ, ನಾನು 3 ಜನ ಮಕ್ಕಳು ಜೊತೆಗೆ ಇಂಟರ್ಯಾಕ್ಟ್ ಮಾಡಿದ್ದೆ. ಪಾಪ ಅವರು ಚಿಕ್ಕೆಲ್ಲ 5 ವರ್ಷ 5.5 ವರ್ಷ ಅವರೆಲ್ಲ ಇದ್ದರು. 3 ಜನ ಇದ್ದರು ನಮಗೆ ಸಿಕ್ಕರು ಅವರು. ಸೊ ಅವ್ರಿಗೇನಾದರೂ ಒಳ್ಳೆ ಫ್ಯೂಚರ್ ಆಗಲಿ ಅದರ ಸಲುವಾಗಿ ಏನು ಮಾಡಬಹುದು ಅದು ನಾವು ನೋಡ್ತೀವಿ. ಸರ್, ಮಕ್ಕಳು ಅಂದ ತಕ್ಷಣ ಒಂದು ವಿಚಾರ, ಸಾಕಷ್ಟು ಜನ ಕೈದಿಗಳು ಈಗ ಹೊರಗೆ ಬಂದ ಮೇಲೆ ಅವರಿಗೆ ಕೆಲಸ ಸಿಗೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಈ ಹಿಂದೆ ಕೂಡ SP ಫಂಡ್ ಅಲ್ಲಿ ನೀವು ಅವರ ಮಕ್ಕಳುಗಳಿಗೆ ಅಂದ್ರೆ ಕೈದಿಗಳ ಮಕ್ಕಳುಗಳಿಗೂ ಕೂಡ ಸಾಕಷ್ಟು ವ್ಯವಸ್ಥೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಿಫಾರ್ಮಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀರಾ? ರಿಫಾರ್ಮ್ ನಾವು ಕರೆಕ್ಷನಲ್ ಇದು ನಾವು ಮಾಡ್ತೀವಿ. ಈಗ ನಾವು ಫಸ್ಟ್ ನಾವು ಒಂದು ಅನಾಲಿಸಿಸ್ ಮಾಡಬೇಕಾಗದ್ದಕ್ಕೆ ಯಾರಿಗೆ ಏನು ಸ್ಕಿಲ್ ಬೇಕಾಗತ್ತೆ, ಅವ್ರಿಗೆ ಯಾವ ಸ್ಕಿಲ್ನಲ್ಲಿ ಆಸಕ್ತಿ ಇದೆ ಮತ್ತು ಅವ್ರಿಗೆ ಒಂದು ಕೌಶಲ್ಯ ಆಲ್ರೆಡಿ ಇದೆ ಅದು ನಾವು ಗುರುತಿಸಿ ಆ ನಂತರ ಕೆಲವು 5-6 ಸ್ಕಿಲ್ಸ್ ಏನಿದೆ ಇದು ನೋಡಿ, ಬೇಕರಿ, ಕಾರ್ಪೆಂಟ್ರಿ ಇದು ಭಾಳ ಹಳೆ ಕಾಲಿಂದ ಟೈಲರಿಂಗ್ ಇದು ಮಾಡಿಕೊಂಡು ಜನ ಬಂದಿದ್ದಾರೆ, ಮಾಡ್ತಾ ಇದ್ದಾರೆ. ಆದರೆ ಈಗ ಬಹಳಷ್ಟು ಗೌರ್ಮೆಂಟ್ದು ಪ್ರಾಜೆಕ್ಟ್ಸ್ ಇದೆ. ಆ ಪ್ರಾಜೆಕ್ಟ್ಸ್ ಬಗ್ಗೆ ನಾವು ಸ್ವಲ್ಪ ಹುಡುಕ್ಬೇಕಾಗದ್ದಕ್ಕೆ ಈ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇಂದ ಏನಾಗ್ಬೋದು, CSR ಇಂದ ಏನು ಮಾಡ್ಬೋದು, ಬೇರೆ NGOs ಏನು ಮಾಡ್ಬೋದು. ನಿನ್ನೆ ತಾನೇ ನಾನು ಅಹಮದಾಬಾದ್ ಹೋಗಿದ್ದೆ. ಅಲ್ಲಿ ಒಂದು ಕಾನ್ಫರೆನ್ಸ್ಲಿ ಇದು ಕರೆಕ್ಷನಲ್ ಸರ್ವಿಸಸ್ ಸಲುವಾಗಿತ್ತು. ಬಹಳಷ್ಟು ಎಸ್ಟೇಟ್ ಈಗ ತೆಲಂಗಾಣ ರಾಜ್ಯ ಆಗಲಿ, ತಮಿಳ್ನಾಡು ಆಗಲಿ, ಛತ್ತೀಸ್ಗಢ ಆಗಲಿ, ಗುಜರಾತ್ ಆಗಲಿ, ಒಡಿಶಾ ಆಗಲಿ, ಇದು ಆಂಧ್ರ ಆಗಲಿ, ಇವರು ಎಲ್ಲ ಕರೆಕ್ಷನಲ್ ಸರ್ವಿಸಸ್ನಲ್ಲಿ ಒಳ್ಳೆ ಕೆಲಸ ಅವರೆಲ್ಲ ಮಾಡಿದ್ದಾರೆ. ಈ ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ ಸ್ವಲ್ಪ ಅಲ್ಲಿ ನಮ್ಗೆ ಅನಿಸಿದೆ ಕರೆಕ್ಷನಲ್ ಇದರಲ್ಲಿ ಸ್ವಲ್ಪ ಅವರು ಜಾಸ್ತಿ ಅದು ಇದೆ. ಸೊ ನಮ್ಮ ರಾಜ್ಯದಲ್ಲಿ ಕೂಡ ನಾವು ಇವತ್ತೇ CS ಮೇಡಮ್ ಜೊತೆಗೆ ಮಾತಾಡ್ತಾ ಇದ್ದೆ, ಮತ್ತು ಮಾನ್ಯ ಗೃಹ ಸಚಿವ ಅವ್ರ ಜೊತೆಗೆ ಮಾತಾಡಿದ್ದೆ, ಮತ್ತು ನಮ್ಮ DGIG ಅವ್ರ ಜೊತೆಗೆ ಕೂಡ ಚರ್ಚೆ ಮಾಡಿದೆ. ಸೊ ಎಲ್ಲರದ್ದು ಒಂದು ನೋಡಿದ್ದಕ್ಕೆ ಒಲವು ಈಗ ಕರೆಕ್ಷನಲ್ ಬಗ್ಗೆ ಕೂಡ ಇದೆ. ಯಾಕೆಂದರೆ ಜೈಲಿನಲ್ಲಿ ಇರುವವರು 80-90% ಜನ ಎಲ್ಲ ಅವರು ಲೋವರ್ ಮಿಡಿಲ್ ಕ್ಲಾಸ್, ಲೋವರ್ ಸ್ಟಾರ್ಟ್ ಆಫ್ ಸೊಸೈಟಿಯಿಂದ ಬರ್ತಾರೆ. ಅವರಿಗೆ ಹೊರಗಡೆ ಹೋದ ನಂತರ ಯಾವುದು ಗತಿ ಇರಲ್ಲ, ಯಾವ ಗೌರ್ಮೆಂಟ್ ಸರ್ವಿಸ್ ಸಿಗಲ್ಲ, ಪ್ರೈವೇಟ್ ಸರ್ವಿಸ್ ಕೂಡ ಸಿಗೋದು ಬಹಳ ಕಷ್ಟ. ಅವ್ರಿಗೆ ಜೈಲಿಂದ ಬಂದಿದ್ದಾನೆ ಅದು ತಿಳ್ಕೊಂಡು ಜನ ಅವ್ರಿಗೆ ನೌಕರಿ ಕೊಡಲ್ಲ. ಸೊ ಜೈಲಿಂದ ಹೊರಗಡೆ ಬಂದ ನಂತರ ಕೂಡ ಅವ್ರಿಗೆ ನೆಮ್ಮದಿ ಇರಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ನೋಡಬೇಕಾಗಿದೆ. ನಾನು ಈಗ ಬಹಳ ಖಚಿತವಾಗಿ ಹೇಳೋಕ್ಕೆ ಆಗಲ್ಲ, ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಮತ್ತು ಏನು ಆದರೆ ಡೆಫಿನೆಟ್ಲಿ ಅದರ ಬಗ್ಗೆ ನಮಗೆ ಕೂಡ ಕಳಕಳಿ ಇದೆ. ನಮಗೆ ಕೂಡ ಅದರ ಬಗ್ಗೆ ನೋಡಿ, ಯಾರು ಚೆನ್ನಾಗೇ ಇರ್ತಾರೆ, ಯಾರು ಶಿಸ್ತುಬದ್ಧವಾಗಿ ನಮ್ಮ ಕಾರಾಗೃಹಗಳು ಇರ್ತಾರೆ
ಅವ್ರ ಸಲುವಾಗಿ ನಾವೇನಾದರೂ ಒಳ್ಳೆ ಅವ್ರಿಗೆ ಏನಾದರೂ ಮಾಡಬೇಕು ಆ ನಮ್ಮ ಮನಸ್ಸಲ್ಲಿ ಇದಕ್ಕೆ ನಾವು ಇದು ರಿವಾರ್ಡ್ ಅವ್ರದ್ದು ಕೂಡ ಒಳ್ಳೆ ನಡತೆ ಇದ್ದರೆ ಅವ್ರಿಗೆ ನಾವು ರಿವಾರ್ಡ್ ಆ ರೀತಿಯಲ್ಲಿ ನಾವು ಕೊಡೋಣ. ಯಾರು ಸರಿಯಾದ ನಡತೆ ಇಲ್ಲದಿದ್ದರೆ ಅವ್ರಿಗೆ ಬೇರೆ ಪನಿಷ್ಮೆಂಟ್ ಇದೆ, ನಾವು ಅದು ಕೊಡಬೇಕು. ಸೊ ಅಲ್ಲಿ ಕೂಡ ನಾವು ಕ್ಯಾರೆಟ್ ಆ್ಯಂಡ್ ಸ್ಟಿಕ್ ಪಾಲಿಸಿಯಲ್ಲಿ ಕೂಡ ನಾವು ಇದು ಉಪಯೋಗಿಸ್ತೀವಿ. ಸರ್ ಮತ್ತೊಂದು, ಈ ಬೆಳಗಾವಿ ಜೈಲೇನಿದೆ ಇದು 2ನೇ ಅತಿ ದೊಡ್ಡ ಜೈಲು ಸರ್. ಇಲ್ಲಿ 2 ವರ್ಷಗಳಿಂದ ಕೂಡ ಚೀಫ್ ಸೂಪ್ರಿಡೆಂಟ್ ನೇಮಕ ಆಗಿಲ್ಲ. ಇನ್ಚಾರ್ಜ್ ಸೂಪ್ರಿಡೆಂಟ್ ಇದ್ದಾರೆ, ಆದ್ರೆ ಚೀಫ್ ಸೂಪ್ರಿಡೆಂಟ್ ನೇಮಕ ಆಗಿಲ್ಲ ಅಂತ ಹೇಳ್ತಾರೆ. ಅದೇನಾದ್ರೂ ನಿಮ್ಮ ಗಮನಕ್ಕೆ ಇದೆಯಾ ಅಂತ ಹೇಳಿ? ಅಲ್ಲ, ನಮಗೆ ಅದು ಇದೆ, ಆದರೆ ನಾವು ನೋಡಬೇಕು ಅಲ್ಲಿ ಅದು ಕೆಲವು ಸಮಸ್ಯೆಗಳು ಆಗಿತ್ತು. ಅದು ಅದರ ಸಲುವಾಗಿ ಯಾರು ಅಲ್ಲಿ ಇದ್ದಾರೆ ಬಹುಶಃ ಅವರು ಬೇರೆ ಬೇರೆ ಕಡೆ ಕ್ಯಾಂಪೇನಿಂಗ್ ಮಾಡ್ತಿರ್ಬೋದು. ಯಾರು ಅಲ್ಲಿಂದ ತೆಗೆದು ಹಾಕಿದ್ದಾರೆ, ಸೊ ಅವರು ಎಲ್ಲ ಸುತ್ತಾಡ್ತಾ ಇದ್ದಾರೆ. 1 ವರ್ಷದಿಂದ ಅವ್ರದ್ದು ಬಹುಶಃ ಪೋಸ್ಟಿಂಗ್ ಆಗಿಲ್ಲ. ನಾನು ಕರೆಸಿ ಅವ್ರಿಗೆ ಮಾತಾಡಿದೆ. ಆದರೆ ಕೆಲವು ಅವ್ರ ಮೇಲೆ ಅಪಾದನೆಗಳು ಇವೆ. ಸೊ ಅದು ನಾವು ನೋಡ್ತೀವಿ ಅಲ್ಲಿ ಏನಿದೆ, ಏನು ಅಲ್ಲಿ ಬೆಳಗಾಂಗೆ ಏನು ಮಾಡ್ಬೋದು, ಏನಿದು ಇದೆ ಸ್ವಲ್ಪ ನಾವು ನೋಡಿಕೊಂಡು ಅದು ಮಾಡಬೇಕಾಗತ್ತೆ. ಸೊ ಈಗ ನಾವು ಮಾತಾಡೋದು ಅಷ್ಟು ಸರಿಯಾಗಲ್ಲ. ಏನಾಗಿದೆ ಅದು ಸರಿಯಾದ ರೀತಿ ನಾವು ತಿಳ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಿ ಏನಾಗಿದೆ ನಮ್ಮ ಗಮನಕ್ಕೆ ಮೇಲ್ನೋಟಕ್ಕೆ ಇದೆ, ಆದರೆ ಬಹಳ ಡೀಪ್ ನಮಗೆ ಅದು ಗೊತ್ತಿಲ್ಲ. ಸರ್ ಕಡೆಯದಾಗಿ ಒಂದು 3 ಪ್ರಶ್ನೆಗಳು ಸರ್. ಅಲೋಕ್ ಕುಮಾರ್ ಅವರು ಎಲ್ಲೇ ಹೋದರೂ ಕೂಡ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನೋಡಿದ್ದೀವಿ, ಫಿಟ್ನೆಸ್ ಅಂತ ಹೇಳ್ತಾರೆ. ಈ ಪೊಲೀಸ್ ಸಿಬ್ಬಂದಿಗೆ ಫಿಟ್ನೆಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ಅಲ್ಲ, ಫಿಟ್ನೆಸ್ ಎಲ್ಲ ಕಡೆ ಇದೆ. ಇದು ಫಿಟ್ನೆಸ್ ನಾವು ಬೇರೆನವ್ರ ಸಲುವಾಗಿ ಇಲ್ಲ, ಮೊದಲೇ ನಮ್ಮ ಸಲುವಾಗಿ ಫಿಟ್ನೆಸ್ ಭಾಳ ಮುಖ್ಯ. ಆ ನಂತರ ಇದಕ್ಕೆ ನಾವು ಫಿಟ್ ಇದ್ದರೆ ಮತ್ತು ನಾವು ನಮ್ಮ ಕುಟುಂಬದವರಿಗೆ ನಾವು ಸರಿಯಾದ ರೀತಿಯಿಂದ ನಾವು ನೋಡ್ಕೊಳ್ಬಹುದು. ನಮಗೇನ 20 ಕಾಯಿಲೆ ಇದ್ದರೆ ಮತ್ತು ನಮ್ಮ ಮಕ್ಕಳು ನಮ್ಮ ಹೆಂಡತಿ ಬರೀ ನಮಗೆ ಆಸ್ಪತ್ರೆಗೆ ಒಯ್ಯೋದು, ಅಲ್ಲಿ ಹೋಗೋದು, ಅವ್ರಿಗೆ ಅಪ್ಪಕ್ಕೆ ಇದು ಆಗಿದೆ, ಅವ್ರಿಗೆ ಸ್ಟ್ರೋಕ್ ಆಗಿದೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರಿಗೆ ಹಾರ್ಟ್ದು ಸಮಸ್ಯೆ ಇದೆ, ಸ್ಟಂಟ್ ಹಾಕಿಸ್ಬೇಕು, ಅವ್ರಿಗೆ BP ಜಾಸ್ತಿ ಆಗಿದೆ, ಅವ್ರಿಗೆ ಕರ್ಕೊಂಡು ಹೋಗಬೇಕು. ಸೊ ಅವರು ನಮಗೇನು ನೋಡ್ಕೊಳ್ಳೋದು ಅವ್ರದ್ದು ಆಗತ್ತೆ, ಅವ್ರದ್ದು ವಿದ್ಯಾಭ್ಯಾಸ ಅವ್ರದ್ದು ಬೇರೆ ಎಲ್ಲ ಬಿಟ್ಬಿಟ್ಟು ಅದು ಆಗ್ತಾರೆ. ಸೊ ಕುಟುಂಬದವ್ರಿಗೆ ಕೂಡ ಒಂದು ಹೊರೆ. ಆನಂತರ ನಮ್ಮದು ಆರೋಗ್ಯ ಸರಿ ಇಲ್ಲ, ಮತ್ತು ನಮ್ಮ ಇಲಾಖೆಗೆ ನಮ್ಮದೇ ಆರೋಗ್ಯ ಸರಿ ಇಲ್ಲ, ಮತ್ತು ಇಲಾಖೆಯಲ್ಲಿ ನಾವು ಏನು ಮಾಡ್ತೀವಿ, ಸುಮ್ಮನೆ ಬರೋದು, ಅಲ್ಲಿ ಸಂಬಳ ತೊಗೊಳ್ಳೋದು, ಅಲ್ಲಿ ಹೋಗೋದು. ಸೊ ಪ್ರೊಡಕ್ಟಿವಿಟಿ ಭಾಳ ಕಮ್ಮಿ. ಸೊ ಇದು 3 ಆಸ್ಪೆಕ್ಟ್. ಫಸ್ಟ್ಗೆ ನಮ್ಮ ಸಲುವಾಗಿ, ಸೆಕೆಂಡ್ ಫ್ಯಾಮಿಲಿ ಸಲುವಾಗಿ, 3ನೇ ಡಿಪಾರ್ಟ್ಮೆಂಟ್ ಸಲುವಾಗಿ. ಸೊ ಇದು ಎಲ್ಲ ದೃಷ್ಟಿಯಿಂದ ನಮಗೆ ನಾನು ಮಾತ್ರ ಪೊಲೀಸ್ಗೆ ಹೇಳಲ್ಲ, ಇದು ಎಲ್ಲರಿಗೆ ಮುಖ್ಯ. ಗೊತ್ತಿದೆ, ಪೊಲೀಸ್ಗೆ ಮಾತ್ರ ಮುಖ್ಯ ಇಲ್ಲ, ಇದು ಎಲ್ಲಕ್ಕೆ ರೆವೆನ್ಯೂ ಇಲಾಖೆನವ್ರಿಗೆ ಮುಖ್ಯ ಇಲ್ಲ, ಅಥವಾ ನಿಮಗೆ ಮುಖ್ಯ ಇಲ್ಲ, ಅದೇ ರೀತಿ ಇಲ್ಲ. ಎಲ್ಲರದ್ದು ಆರೋಗ್ಯ ಏನಿದೆ ಭಾಳ ಚೆನ್ನಾಗಿ ಅದು ಮೇಂಟೈನ್ ಮಾಡಬೇಕು. ಮತ್ತು ವಿಶೇಷವಾಗಿ ಪೊಲೀಸ್ನಲ್ಲಿ ಯಾಕೆ ಆಗದೆ, ಯೂನಿಫಾರ್ಮ್ ಹಾಕ್ತಾರೆ. ಯೂನಿಫಾರ್ಮ್ ಸರ್ವಿಸ್ನಲ್ಲಿ ಜನಕ್ಕೆ ನೋಡಿದರೆ ಅವರೆಲ್ಲ ಹೊಟ್ಟೆ ಅವ್ರು ಸ್ವಲ್ಪ ಬಹಳ ಜಾಸ್ತಿ ಇದೆ, ಅಥವಾ ಅವ್ರು ಸರಿಯಾಗಿ ಅದು ಇದೆ, ಮತ್ತು ಅದು ಜನಕ್ಕೆ ಒಂದು ಒಳ್ಳೆಯ ಅಭಿಪ್ರಾಯ ಬರಲ್ಲ ನಮ್ಮ ಇಲಾಖೆ ಬಗ್ಗೆ. ಸೊ ಒಂದು ಯೂನಿಫಾರ್ಮ್ದು ಗೌರವ ಇಟ್ಕೊಳ್ಳೋಕ್ಕೆ ನಾವು ಅದ್ರ ಸಲುವಾಗಿ ಕೂಡ ಒಂದು ಫಿಟ್ನೆಸ್ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಯಾವಾಗ ಯೂನಿಫಾರ್ಮ್ಲಿ ಇದ್ದರೆ ನಾವು ಫಿಟ್ ಆಗಬೇಕು. ಆ ಯೂನಿಫಾರ್ಮ್ಗೆ ಯಾವ ದಿವಸ ನಾವು ಜಾಯಿನ್ ಆಗಿದ್ದೀವಿ, ರಿಟೈರ್ಮೆಂಟ್ ಆಗೋವರೆಗೆ ಅದೇ ಯೂನಿಫಾರ್ಮ್ ನಮ್ಮದು ಅದು ಇರಬೇಕು. ನಮ್ಮ ಪ್ರಕಾರ ಎಲ್ಲರೂ ಆ ಪೊಲೀಸ್ನವರು ಆ ಗುರಿ ಇಟ್ಕೊಳ್ಬೇಕು. ಇಲ್ಲ, ಈ ಪ್ರೊಫೆಷನ್ ಟೈಮ್ಗೆ ಏನು ಯೂನಿಫಾರ್ಮ್ ಹಾಕಿದ್ದೀವಿ ಅದೇ ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮದು ಇದು ಫಿಟ್ನೆಸ್ ಲೆವೆಲ್ ರಿಟೈರ್ಮೆಂಟ್ ದಿವಸ ಕೂಡ ಇರಬೇಕು. ಸರ್ ಸಾಕಷ್ಟು ಜನ ಪ್ರತಿ ವರ್ಷ ಕೂಡ UPSC ಪಾಸ್ ಆಗ್ತಾರೆ, IPS ಆಸ್ಪಿರೆಂಟ್ಸ್ ಇರ್ತಾರೆ, ಜೊತೆಗೆ ಸಾಕಷ್ಟು ಜನ ಈಗಾಗಲೇ IPS ಅಧಿಕಾರಿಗಳು ಬಂದಿರ್ತಾರೆ. ಸರ್ ಯಾಕೆ ಸರ್ ಅಲೋಕ್ ಕುಮಾರ್ ಅವರು ಬೇರೆಯವರಿಗಿನ್ನ ಸಾಕಷ್ಟು ವಿಭಿನ್ನವಾಗಿ, ಜನರ ಆಸ್ಪೆಕ್ಟ್ ಅಲ್ಲಿ ಸಾಕಷ್ಟು ವಿಭಿನ್ನವಾಗಿ ಕಾಣ್ತಾರೆ, ಯಾಕೆ ಅಂತ ಹೇಳಿ? ಇಲ್ಲ, ನಾನು ಹೇಳ್ಬೋದು ನೋಡಿ, ನಮ್ಮ ತಂದೆ ತಾಯಿದು ಏನು ನಮಗೆ ಅಪ್ಬ್ರಿಂಗಿಂಗ್ ಇತ್ತು, ನಮ್ಮ ಸ್ಕೂಲಿಂಗ್ ಏನಿತ್ತು, ಇದು ಎಲ್ಲ ಅದು ಹಿನ್ನೆಲೆ ಇದೆ. ಬಹಳ ಜನ ಬರ್ತಾರೆ, ಕೆಲವು ಜನ ಅನಿರೀಕ್ಷಿತವಾಗಿ ಸಿವಿಲ್ ಸರ್ವಿಸ್ಗೆ ಆಗ್ತಾರೆ. ನಮಗೆ ಏನು ಆರ್ತಿ ಅನ್ನಿಸ್ಲಿಲ್ಲ, ನಮಗೆ ಒಂದು ನ್ಯಾಚುರಲ್ ಪ್ರಾಸೆಸ್ ನಮ್ಗೆ ಅನ್ನಿಸ್ತಕ್ಕೆ ಆಯಿತು, ಒಂದು ಸಿಕ್ಕಿದೆ. ಯಾವಾಗ ನಾನು ಪೊಲೀಸ್ ಸರ್ವಿಸ್ ಯಾವ ದಿವಸ ಸಿಕ್ತು, ರಿಸಲ್ಟ್ ಬಂತು, ಬಹಳ ನಾನು ಖುಷಿ ಕೂಡ ಇರಲಿಲ್ಲ, ಭಾಳ ದುಃಖ ಕೂಡ ಇಲ್ಲ. ನಮಗೆ ಅಷ್ಟಕ್ಕೆ ಆಯಿತು, ಈಗ ಆಯಿತು, ಮುಗೀತು, ಈಗ ಜಾಯ್ನ್ ಆಗಿಬಿಡ್ತೀನಿ ಅಷ್ಟೇ, ಆ ಒಂದು ನಿರ್ಧಾರ ತೊಗೊಂಡೆ. ಸೊ ಅದೇ ಇದು ಆ ನಿರ್ಧಾರ ತಗೊಳ್ಳುವಾಗ ಒಂದಿತ್ತು ಇಲ್ಲ, ನಾವು 1 ವರ್ಷ ಓದೋಕ್ಕೆ ಮತ್ತು IAS ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ. ಆ 1 ವರ್ಷ ನಾವು ಒಂದು ಸರ್ವಿಸ್ ಮಾಡಬೇಕು. ಇದು ಸುಮ್ಮನೆ ಐ ವಿಲ್ ಬಿ ಲೂಸಿಂಗ್ 1 ಇಯರ್ ಟೈಮ್, ಆ ತಲೆಯಲ್ಲಿ ನಮಗೆ ಆ ಟೈಮ್ ಕೂಡ ಇತ್ತು. ಇಲ್ಲ, ನಾನು 1 ವರ್ಷ ಇದು ಸುಮ್ಮನೆ ಈ ಟೈಮ್ ಹೋಗ್ಬಿಡುತ್ತೆ ನಮ್ಮದು, ಬೇಡ, ಈಗ ಜಾಯ್ನ್ ಆಗ್ಬರೋಣ, ಏನಾಗುತ್ತೆ ಅಲ್ಲೇ ನಾವು ಮಾಡೋಣ. ನಮಗೆ ಪೊಲೀಸ್ ಇಲಾಖೆ ಬಗ್ಗೆ ಏನು ಗೊತ್ತಿರಲಿಲ್ಲ, ಅದಕ್ಕೆ ಏನಾಗುತ್ತೆ ನಾವು ಮಾಡೋಣ. ಸೊ ಡೇ 1ಇಂದ ನಮಗೆ ನಾವು ಅಷ್ಟೇ ಹೇಳ್ಬೋದು ನಮ್ಮ ವೃತ್ತಿಗೆ ನಾನು ಎಲ್ಲ ನಮ್ಮ ಕೌಟುಂಬಿಕ ಜೀವನ ಆಗಲಿ, ವೈಯಕ್ತಿಕ ಜೀವನ ಎಲ್ಲಕ್ಕಿಂತ ನಾನು ಪ್ರಾಮುಖ್ಯತೆ ನಾನು ಡೇ 1ಇಂದ ಕೊಟ್ಟಿದ್ದೇನೆ, ಮತ್ತು ಇವತ್ತುವರೆಗೆ ನಾವು ಕೊಟ್ಕೊಂಡು ಬಂದಿದ್ದೇವೆ. ಇಲ್ಲ, ಈ ಒಂದು ನಮಗೆ ಆಸ್ಪತ್ರೆ ಸಿಕ್ಕಿದೆ, ಯೂನಿಫಾರ್ಮ್ ಹಾಕೊಂಡು ನಾನು ಬಂದಿದ್ದೇನೆ, ಪೊಲೀಸ್ ಇಲಾಖೆ ಸೇರಿಕೊಂಡಿದ್ದೇನೆ.
ಸೊ ನಮ್ಮ ಕೈಯಿಂದ ಎಷ್ಟು ಜನರಿಗೆ ಒಳ್ಳೆ ಆಗಲಿ. ವಿಶೇಷವಾಗಿ ನಾನು ನೋಡ್ತೀನಿ ಕಿ ಯಾರಿಗೆ ಬೇರೆ ಹೆಲ್ಪ್ ಇರಲ್ಲ, ಯಾರಿಗೆ ರಿಕಮೆಂಡೇಶನ್ಸ್ ಇರಲ್ಲ, ನಮಗೆ ಇದ್ದಕ್ಕೆ ಅವ್ರಿಗೆ ನಮ್ಮ ಕೈಯಿಂದ ಆಗಲಿ. ಯಾಕೆಂದರೆ ನಾನು ಮಾಡಲ್ಲ ಮತ್ತು ಯಾರು ಅವ್ರಿಗೆ ಮಾಡ್ತಾರೆ, ಮತ್ತು ಅವ್ರಿಗೆ ನ್ಯಾಯ ಸಿಗೋದಿಲ್ಲ. ಆ ಒಂದು ನಾನು ಪ್ರಯತ್ನ ಮಾಡಿದ್ದೇನೆ. ನಾನು ಯಾವ ಕಡೆ ಸರ್ವಿಸ್ ಮಾಡಿದ್ದೇನೆ ಕಿ ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಮತಿ ಇಲ್ಲ, ಯಾರಿಗೆ ಗತಿ ಇಲ್ಲ, ಒಬ್ಬರೇ ಬಂದರೆ ನಾನು ಫಸ್ಟ್ ಅವರಿಗೆ ನೋಡ್ತೀನಿ. ಪೊಲೀಸ್ ಸ್ಟೇಷನ್ ಹೊರಗಡೆ ಕೂಡ ಯಾರು ಸುಮ್ಮನೆ ಒಂದು ಮೂಲೆಯಲ್ಲಿ ಹೆದರ್ಕೊಂಡು ಕೂತಿರ್ತಾರೆ, ಅವ್ರಿಗೆ ಕರೆಸ್ತೀನಿ. ಬನ್ನಿ, ನಿಮಗೆ ಏನಾಗಿದೆ, ಯಾಕೆ ಇಲ್ಲಿ ಕೂತಿದ್ದೀರಿ, ಯಾವ ವಿಷಯ, ಏನು ಸಮಸ್ಯೆ, ಅದು ಹುಡುಕಿ ನಾವು ಅದು ಮಾಡ್ತೀವಿ. ಯಾಕೆಂದರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಏನು ಬರೋದಿಲ್ಲ, ಅದು ನಮಗೆ ಮ್ಯಾಕ್ಸಿಮಮ್ ಅದು ಆ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ಯಾರಿಗೆ ಬಹಳ ದುಃಖದಲ್ಲಿದ್ದಾರೆ, ಯಾರೋ ಒಂದು ಸಮಸ್ಯೆ ಕೇಳೋರು ಇಲ್ಲ, ಅವ್ರದ್ದು ನಮ್ಮ ಕಡೆಯಿಂದ ಏನಾದರೂ ಸಹಾಯ ಸಿಕ್ಕರೆ ನಮ್ಗೆ ಅನ್ನಿಸ್ತೇಕೆ ಅದು ದಟ್ ಈಸ್ ದ ಗ್ರೇಟೆಸ್ಟ್ ಪ್ಲೇಜರ್ ಆಫ್ ಮೈ ಸರ್ವಿಸ್. ಇದು ರೌಡಿ ಗಿಡ್ಡಿ ಅನ್ನಿದ್ದಕ್ಕೆ ಸೆಕೆಂಡ್ರಿ ಟರ್ಸರಿ ಇದೆ, ಜನ ಅದು ಹೇಳ್ತಾರೆ. ಅದೇ ನಮಗೆ ವೈಯಕ್ತಿಕವಾಗಿ ನಮಗೆ ಏನು ಹ್ಯಾಪಿನೆಸ್ ಸ್ಯಾಟಿಸ್ಫ್ಯಾಕ್ಷನ್ ಏನು ಸಿಕ್ಕಿದೆ ಆಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಯಾವುದೂ ಇಲ್ಲ. ಸರ್, ಈ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಬರೀ ಒಳಗಡೆ ಮೊಬೈಲ್ ಯೂಸ್ ಮಾಡ್ತಿರೋದು ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಕಾರಾಗೃಹಗಳಲ್ಲೂ ಕೂಡ ಒಂದು ಸಮಸ್ಯೆ ಇದೆ. ಈ ಹಣವನ್ನ ಏನು ಕೈದಿಗಳಿಗೆ ಹಾಕ್ತಾರೆ, ಈ 1000 ರೂಪಾಯಿ ಹಾಕಿದ್ರೆ 300 ರೂಪಾಯಿನ ಇವರೇ ಬ್ರೋಕರೇಜ್ ಹಣವನ್ನ ತೆಗೆದುಕೊಂಡು 700 ರೂಪಾಯಿ ಮಾತ್ರ ಕೊಡ್ತಾರೆ. ಈ ರೀತಿಯಲ್ಲಿ ಬೇರೆ ಬೇರೆ ಅಕ್ರಮಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಏನು ಹೇಳ್ತೀರಾ ಅಂತ ಹೇಳಿ. ನೋಡಿ, ಇದು ಕೆಲವು ಜನ ಹೇಳ್ತಾ ಇದ್ದಾರೆ. ಒಂದು ಇದೆ, ಆಸ್ ಪರ್ ಜೇಲ್ ರೂಲ್ಸ್ ಸ್ವಲ್ಪ ದುಡ್ಡು ಅವರು ಇಟ್ಕೊಳ್ಬಹುದು, ಒಂದು ಮಿತಿ ಇದೆ, ಒಂದು ದುಡ್ಡು ಅವರು ಇಟ್ಕೊಳ್ಬಹುದು ಆ ಜೇಲ್ ರೂಲ್ಸ್ ಪ್ರಕಾರ. ಸೊ ನಾವು ಒಂದು ಟೆಕ್ನಾಲಜಿ ಬೇಸ್ಡ್ ಅವರಿಗೆ ಒಂದು ಟಾಪಪ್ ಮಾಡೋದು ಅದು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವ್ರದ್ದು ಅಕೌಂಟ್ಗೆ ಅವ್ರದ್ದು ರಿಲೇಟಿವ್ಸ್ ಕೂಡ ಏನಿದೆ, ಎಷ್ಟು ಜೇಲ್ ರೂಲ್ಸ್ ಪ್ರಕಾರ ಪರ್ಮಿಟೆಡ್ ಇದೆ ಅದು ಅವ್ರಿಗೆ ಕೊಡಬೇಕು, ಅದು ನಾವು ನೋಡ್ತೀವಿ. ಈಗ ಈ ವಿಷಯಕ್ಕೆ ಯಾರು ಜೇಲ್ನವರು ಶಾಮೀಲಿದ್ದಾರೆ. ಸೊ ನಾನು ಬಹಳ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಯಾರು ಮಾಡ್ತಿದ್ರೆ ಅದರ ಬಗ್ಗೆ ನಮಗೆ ದಯವಿಟ್ಟು ಅವರ ಬೆಲೆ ಇದು ಹೇಳಲಿ. ಈಗ ಮುಂದಿನ ಮೀಟಿಂಗ್ಲಿ ನಾನು ಅವ್ರಿಗೆ ಇದರ ಬಗ್ಗೆ ಎಚ್ಚರಿಕೆ ನಾನು ಕೊಡ್ತೀನಿ, ಮತ್ತು ಸ್ವಲ್ಪ ಟೈಮ್ ಕೊಡ್ತೀನಿ, 10-15 ದಿವಸ. ಆದರೆ ನಾನು ಈ ರೀತಿ ಕೆಲಸದಲ್ಲಿ ಕೂಡ ಯಾರು ತೊಡಗಿದ್ದಾರೆ ಮತ್ತು ನಾವು ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಸರ್, ಫೈನಲಿ ಒಂದು ರೂಮರ್ ಇದೆ ಸರ್, ಅಲೋಕ್ ಕುಮಾರ್ ಅವರು ಇತ್ತೀಚಿನ ಈ ಬೆಳವಣಿಗೆಗಳನ್ನ ನೋಡಿ ಎಲ್ಲೋ ಒಂದ್ ಕಡೆ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಗೆ ಹೋಗ್ತಾರೆ ಅನ್ನೋ ಒಂದು ರೂಮರ್ ಇತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮದು ಪ್ರಮೋಷನ್ ನಂತರ ಕರ್ನಾಟಕ ಸರ್ಕಾರ ನಮಗೆ DG ಬಂದಿಖಾನೆ ಮತ್ತು ಕರೆಕ್ಷನಲ್ ಸರ್ವಿಸಸ್ ಹಾಗೆ ಸೇವೆ ಈಗ ಕೊಟ್ಟಿದ್ದಾರೆ. ನಾನು ಈಗ ಸೇವೆಯದ್ದು ಮಾಡ್ತಾ ಇದ್ದೀನಿ. ಮತ್ತು ನಮಗೆ ಯಾವ ಪೋಸ್ಟ್ ನಾನು ಕೊಟ್ಟರೆ ನಾನು ಇದಕ್ಕೆ ನಮ್ಮ ಕೆಪಾಸಿಟಿ ಪ್ರಕಾರ ಮನಸ್ಸಿಪೂರ್ವಕ ನಾನು ಇದು ಮಾಡಿದ್ದೇನೆ. ಇಲ್ಲಿ ಕೂಡ ನಾನು ಅದೇ ರೀತಿ ಮಾಡ್ತೀನಿ. ಒಟ್ಟಿನಲ್ಲಿ ನಿಮಗೆ ಈಗ ಖುಷಿ ಇದೆ ಅಂತ ಹೇಳ್ತಿದ್ದಾರೆ? ಇಲ್ಲ, ನಾನು ಯಾವ ಇದಕ್ಕೆ ನಾನು ಹೇಳಿದ್ದೇನೆ, ಈಗ ನಾನು ಟ್ರೈನಿಂಗ್ನಲ್ಲಿ 2 ವರ್ಷ 3 ತಿಂಗಳ ನಾನು ಅಲ್ಲಿ ಇದ್ದೆ. ಅಲ್ಲಿ ನಮ್ಮ ಪ್ರಕಾರ ಅದು ಒಬ್ಬರು ಸುಶಾಂತ್ ಮಹಾಪಾತ್ರ ನಮ್ಗಿಂತ ಜಾಸ್ತಿ ಮಾಡಿದರು. ಆ ನಂತರ ಟ್ರೈನಿಂಗ್ನಲ್ಲಿ ಇಷ್ಟು ಯಾರೂ ಮಾಡಿರಲಿಲ್ಲ. ಆದರೆ ಒಂದು ದಿವಸ ಕೂಡ ಟ್ರೈನಿಂಗ್ನವರಿಗೆ ಯಾರು ಇದ್ದಾರೆ ಆ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿದೆ. ಒಂದು ದಿವಸ ಕೂಡ ನಾನು ಸುಮ್ಮನೆ ಅಲ್ಲಿ ಕೂತ್ಕೊಂಡಿಲ್ಲ. ಡೈಲಿ ಒಂದು ಹೊಸ ಯೋಜನೆಗಳು ನಾವು ಮಾಡಿದ್ದೀವಿ. ಸೊ ನಾನು ಯಾವ ಕಡೆ ಮುಖ ಸಪ್ ಮಾಡಿಕೊಂಡು ನಮ್ಮದು ಪೋಸ್ಟ್ ನಮಗೆ ಕಮಿಷನರ್ ಮಾಡಿದರೆ ಭಾಳ ತುಂಬ ಖುಷಿಯಾಗಿದ್ದೇನೆ, ಬೇರೆ ಆಗಿದ್ದಾರೆ ಆ ನಂತರ ನಾನು ಮುಖ ಸಪ್ ಮಾಡಿಕೊಂಡು ಕೈ ಕಟ್ಕೊಂಡು ಕೂತಿದ್ದೇನೆ. ನಾನು ಆ ರೀತಿ ನಮ್ಮ ಸರ್ವಿಸ್ನ ಕೆಲಸ ಮಾಡಿಲ್ಲ, ನಾನು ಮಾಡೋದಿಲ್ಲ. ಯಾವ ಪೋಸ್ಟ್ ಕೊಟ್ಟಿದ್ದಾರೆ ಅದು ಪೋಸ್ಟ್ಗೆ ಯಾವ ರೀತಿ ಕೆಲಸ ಮಾಡಬೇಕು, ನಮಗೇನು ಸಾಮರ್ಥ್ಯ ಇದೆ ಆ ರೀತಿ ನಾನು ಮಾಡಿದ್ದೇನೆ. ಹಿಂದೆ ಕೂಡ ಮಾಡಿದ್ದೇನೆ, ಈಗ ಕೂಡ ಮಾಡ್ತೀನಿ, ಮುಂದೆ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮ್ಮ ನ್ಯೂಸ್ ಫಸ್ಟ್ ಇಂಟರ್ವ್ಯೂನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು DGP ಅಲೋಕ್ ಕುಮಾರ್ ಅವರ ಅಂತರಾಳದ ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.